ಈ ರುಮಟಾಯ್ಡ್ ಆರ್ಥರೈಟಿಸ್ ಅಂದ್ರೆ ಏನು? ಪೂರ್ತಿ ಬಗ್ಗಿ ಕ್ರಾಲ್ ಮಾಡ್ಕೊಂಡು ನಡೆಯೋ ಮಟ್ಟಕ್ಕೆ ಬಂದ್ಬಿಡತ್ತೆ ನಮ್ಮ ದೇಹ. ಹುಟ್ಟಿದ ತಕ್ಷಣ ಅಪ್ಪ ನನ್ನ ಕೈಲಿ ಆಗ್ತಾನೆ ಇಲ್ಲ ಅಂತ ಹೇಳೋಂಥದ್ದು. ಮತ್ತೆ ತುಂಬಾ ಆಯಾಸ ಆಗ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ. ಹೇಗೆ ಅಂದ್ರೆ ಕತ್ನ ತಿರುಗ್ಸಕ್ಕೆ ಆಗೋದಿಲ್ಲ. ನಮ್ಮ ಬೋನ್ಸ್ ಏನಿರುತ್ತೆ ಅದೆಲ್ಲ ಬ್ರಿಟಲ್ ಆಗ್ತಾ ಹೋಗುತ್ತೆ. ಪಾಪಿಂಗ್ ಅಥವಾ ಕ್ರ್ಯಾಕ್ಲಿಂಗ್ ಸೌಂಡ್ ಕಾಣಿಸ್ಕೊಳ್ಳೋದು, ತುಂಬಾ ನೆಟ್ಟಿಗೆ ಬರುವಂಥದ್ದು. ಇನ್ನು ಕೆಲವರಿಗೆ ಕರ್ಕರ್ ಅಂತ ಶಬ್ದ ಬರ್ತಾ ಇರುತ್ತೆ ನಡಿಬೇಕಾದ್ರೆ, ಮೆಟ್ಲು ಹತ್ಬೇಕಾದ್ರೆ, ಇಳಿಬೇಕಾದ್ರೆಲ್ಲ. ಎಲ್ಲರಿಗೂ ಗೊತ್ತಿರುತ್ತೆ ಕಾಲು ನೋವು ಅಂದರೆ ಏನು ಅಂತ. ಆ ಕಾಲು ನೋವು ಮಾತ್ರ ಅಲ್ಲ, ಕಾಲು ನೋವು ಜೊತೆಗೆ ಮಂಡಿ ನೋವು ಆಗಿರ್ಬೋದು, ಅಥವಾ ಆ್ಯಂಕಲ್ ಪೇನ್ ಆಗಿರ್ಬೋದು, ಕತ್ ನೋವು ಆಗಿರ್ಬೋದು, ಸೊಂಟ ನೋವು ಆಗಿರ್ಬೋದು, ಅಥವಾ ರಿಸ್ಟ್ ಪೇನ್ ಆಗಿರ್ಬೋದು, ಎಲ್ಬೋ ಜಾಯಿಂಟ್ ಪೇನ್ ಆಗಿರ್ಬೋದು, ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಅದರಲ್ಲೂ ನಮಗೆ ಒಂದ್ಸಲ 2 ಸಲ ಬಂದು ಹೋಯ್ತು ಅಂತ ಹೇಳಿದ್ರೆ ಅದನ್ನು ನಾವು ಸೀರಿಯಸ್ ಆಗಿ ತಗೊಳ್ಳೋ ಅಂಥದ್ದಲ್ಲ. ಅದೇ ನಮ್ಗೇನಾದರೂ ಪದೇ ಪದೇ ಕಾಡಿಸ್ತಾ ಇದೆ, ಯಾವ ರೀತಿ? ಮೆಟ್ಲು ಹತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ, ಬೆಳಿಗ್ಗೆ ಎದ್ದಿದ ತಕ್ಷಣ ಪಾದ ನೋವಾಗ್ತಾ ಇದೆ, ಅಥವಾ ಸ್ವಲ್ಪ ನಡೆದ್ರೆ ಸಾಕು ಮಂಡಿ ನೋವು ಕಾಣಿಸ್ಕೊಳ್ತಾ ಇದೆ, ಮತ್ತು ಆಯಾಸ ಆಗ್ತಾ ಇದೆ, ಮತ್ತು ಮಂಡಿ ಹತ್ರ ಏನಾದರೂ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ತಾ ಇದೆ, ಅಥವಾ ಆ್ಯಂಕಲಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ತಾ ಇದೆ, ಮತ್ತು ರೆಡ್ನೆಸ್ ಕಾಣಿಸ್ಕೊಳ್ತಾ ಇದೆ, ಅಥವಾ ಬೇರೆ ಥರ ಸಿಂಪ್ಟಮ್ಸ್, ಸ್ಟಿಫ್ನೆಸ್ ಕಾಣಿಸ್ಕೊಳ್ತಿರ್ಬೋದು. ಈ ಥರ ಎಲ್ಲ ಆಗ್ತಾ ಇದೆ. ಮತ್ತು ಫ್ಲೆಕ್ಸಿಬಲ್ ಆಗಿಲ್ಲ, ಯಾಕೋ ತುಂಬ ಆರಾಮಾಗಿಲ್ಲ. ಆ ಕಡೆ ಸ್ಟಿಫ್ನೆಸ್ ಅಂತನೂ ಅಲ್ಲ, ಫ್ಲೆಕ್ಸಿಬಿಲಿಟಿ ಇದೆ ಅಂತನೂ ಅಲ್ಲ, ಆರಾಮಾಗಿ ನಡೆಯೋಕ್ಕೆ ಆಗ್ತಾ ಇಲ್ಲ. ಈ ಥರದ್ದೆಲ್ಲ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ ಅಂದರೆ ಏನಾಗಿರ್ಬೋದು? ನಾನು ನಿಮ್ಮ ಡಾಕ್ಟರ್ ಶ್ರಾವ್ಯ ಅರುಣ್, ಭದ್ರಂ ನೇಚರ್ಸ್ ಕ್ಲಿನಿಕ್, ಆಕ್ಯುಪಂಕ್ಚರಿಸ್ಟ್, ಬ್ಯಾಂಗ್ಳೂರ್, RR ನಗರ್. ನಾವು 14 ಇಯರ್ಸಿಂದ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಇದೇ ತರಹದ ಎಷ್ಟೆಲ್ಲ ನೋವುಗಳಿದೆಯೋ ಅಷ್ಟು ನೋವುಗಳಿಗೆ ಇಲ್ಲಿ ರಿಸಲ್ಟ್ಸ್ 100% ಸಿಗ್ತಾ ಇದೆ. ಸೊ ಅದರಿಂದಾಗಿ ಎಲ್ರಿಗೂ ವಿಷಯ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ರೆಡ್ನೆಸ್ ಕಾಣಿಸ್ಕೊಳ್ಳೋದು, ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳೋವಂಥದ್ದು, ಮತ್ತು ಟೆಂಡರ್ನೆಸ್ ಇರೋವಂಥದ್ದು, ಅದು ಒಂದು ಜಾಯಿಂಟಲ್ಲಿ ಆಗಿರ್ಬೋದು ಅಥವಾ ಎಲ್ಲ ಜಾಯಿಂಟ್ಸಲ್ಲೂ ಆಗಿರ್ಬೋದು. ಸೊ ಯಾವಾಗ ನಿಮ್ಮ ಮತ್ತೆ ಸ್ಟಿಫ್ನೆಸ್ ಅನ್ನೋದಾಗ್ತಾ ಇದೆ, ಫ್ಲೆಕ್ಸಿಬಿಲಿಟಿ ಇಲ್ಲ, ಲ್ಯೂಬ್ರಿಕೇಷನ್ ಇಲ್ಲ ಅಂತ ಇರುತ್ತೋ, ಪದೇ ಪದೇ ಕಾಡಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಆರ್ಥ್ರೈಟಿಸ್ ಆಗಿದೆ ಅಂತ ಅರ್ಥ. ಆರ್ಥ್ರೈಟಿಸಲ್ಲಿ ಮೇಯ್ನಾಗಿ ಕಾಣಿಸೋ ಅಂಥದ್ದು ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಈ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂದರೆ ಏನು? ಅದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳೋವಂಥದ್ದು. ನಮ್ಮ ಇಮ್ಯೂನ್ ಸಿಸ್ಟಮ್ನ ಡ್ಯಾಮೇಜ್ ಮಾಡೋವಂಥದ್ದು. ಮೇಯ್ನಾಗಿ ಏನಂದರೆ ನಮ್ಮ ಸೆಲ್ಸ್ ಅಂತ ಏನಿರುತ್ತೆ ಅದನ್ನು ಅದು ರೆಕಗ್ನೈಸ್ ಮಾಡ್ದಿರಾ ನಮ್ಮ ಸೆಲ್ಸ್ನೆಲ್ಲ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಸೊ ಅದರಿಂದಾಗಿ ರುಮಟಾಯ್ಡ್ ಆರ್ಥ್ರೈಟಿಸ್ ಆಗಿದೆ ಅಂತ ಹೇಳಿದಾಗ ಎಚ್ಚರಿಕೆಯಿಂದಾಗಿ ಏನೆಲ್ಲ ಸಿಂಪ್ಟಮ್ಸ್ ನಾನು ಹೇಳಿದ್ದೀನಿ ಅಷ್ಟೂ ಸಿಂಪ್ಟಮ್ಸ್ ನಿಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ಮೊದಲು ಟ್ರೀಟ್ಮೆಂಟ್ನ ತಗೊಳ್ಳುವಂಥದ್ದು. ಟ್ರೀಟ್ಮೆಂಟ್ ತೊಗೊಂಡು ಅದರಿಂದ ಹೊರಗೆ ಬರಬೇಕು. ಯಾವಾಗ ಅದು ಕಂಪ್ಲೀಟ್ ಕ್ರಾನಿಕ್ ಆಗ್ತಾ ಹೋಗ್ಬಿಡುತ್ತೋ ಹಾಗಾಗಿ ನಿಮ್ಮ ಕಂಪ್ಲೀಟಾಗಿ ನಿಮ್ಮ ಡಿಫೆನ್ಸ್ ಸಿಸ್ಟಮ್, ನಮ್ಮ ಇಮ್ಯೂನ್ ಸಿಸ್ಟಮ್ ಅಂತ ಏನಿರುತ್ತೆ ಕಂಪ್ಲೀಟಾಗಿ ಸ್ಪಾಯ್ಲ್ ಮಾಡ್ತಾ ಬರುತ್ತೆ. ಆಗ ಎಲ್ಲ ನಮ್ಮ ಕಾರ್ಟಿಲೇಜಸ್ ಅಂತ ಏನಿರುತ್ತೆ ಎಲ್ಲನೂ ಕಂಪ್ಲೀಟಾಗಿ ಸ್ಪಾಯ್ಲ್ ಆಗಿ ಫುಲ್ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳೋವಂಥದ್ದು, ಮತ್ತು ನಡೆಯೋದಕ್ಕೆ ಆಗೋದಿಲ್ಲ, ಸ್ಟಿಫ್ನೆಸ್ ಆಗುವಂಥದ್ದು, ಮತ್ತು ಒಂಥರ ಹೇಗೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಕೆಲವರು ಬಗ್ಗೆ ಹೋಗ್ಬಿಡ್ತಾರೆ. ಪೂರ್ತಿ ಬಗ್ಗಿ ಕ್ರಾಲ್ ಮಾಡಿಕೊಂಡು ನಡೆಯೋ ಮಟ್ಟಕ್ಕೆ ಬಂದ್ಬಿಡತ್ತೆ ನಮ್ಮ ದೇಹ. ಸೊ ಅಷ್ಟರ ಮಟ್ಟಿಗೆ ಸ್ಪಾಯ್ಲ್ ಮಾಡ್ತಾ ಹೋಗುವಂಥದ್ದು ಈ ರುಮಟಾಯ್ಡ್ ಆರ್ಥರೈಟಿಸ್. ಇನ್ನು ಕೆಲವರಲ್ಲಿ ಹೇಗೆ ಅಂತ ಹೇಳಿದ್ರೆ ಹುಟ್ಟಿದ ತಕ್ಷಣ ಅಪ್ಪ ನನ್ನ ಕೈಲಿ ಆಗ್ತಾನೆ ಇಲ್ಲ ಅಂತ ಹೇಳೋವಂಥದ್ದು, ಮತ್ತು ತುಂಬ ಆಯಾಸ ಆಗ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ. ಇನ್ನು ಕೆಲವರಲ್ಲಿ ಏನಂತ ಹೇಳಿದ್ರೆ ಸ್ವಲ್ಪ ಕೂಡ ಫ್ಲೆಕ್ಸಿಬಿಲಿಟಿನೇ ಇರಲ್ಲ, ಸ್ಟ್ರೈಟ್ ಆಗೋಗಿರುತ್ತೆ, ಕೈ ಆಗಲಿ ಕಾಲಾಗಲಿ, ಮತ್ತು ಕುತ್ತಿಗೆ ಆಗಿರ್ಬೋದು ಕಂಪ್ಲೀಟ್ ಸ್ಟಿಫ್ನೆಸ್ ಕಾಣಿಸ್ಕೊಳ್ತಾ ಇರುತ್ತೆ. ಹೇಗೆ ಅಂದರೆ ಕತ್ನ ತಿರುಗ್ಸೋಕ್ಕೆ ಆಗೋದಿಲ್ಲ. ಇನ್ನು ಆಸ್ಟಿಯೋಆರ್ಥ್ರೈಟಿಸ್ ಅಂತ ಅಂದರೆ ಏನಂದರೆ ನಮ್ಮ ಬೋನ್ಸ್ ಏನಿರುತ್ತೆ ಅದೆಲ್ಲ ಬ್ರಿಟಲ್ ಆಗ್ತಾ ಹೋಗುತ್ತೆ. ಸೊ ಆ ವಾಲ್ಯೂಮ್, ಆ ಡೆನ್ಸಿಟಿನೇ ಕಡಿಮೆ ಆಗ್ತಾ ಬರುವಂಥದ್ದು ನಮ್ಮ ಎಲ್ಲ. ಮತ್ತು ಕೆಲವ್ರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಷ್ಟು ಬ್ರಿಟಲ್ ಆಗಿರುತ್ತೆ ಅಂದರೆ ಏನಾದರೂ ಮೆಟ್ಲು ಹತ್ತಬೇಕಾದಾಗ ಏನಾದರೂ ಕರ್ವ್ ಶೇಪಲ್ಲಿದೆ ಮೆಟ್ಲು ಅಂತ ಹೇಳಿ ಟರ್ನ್ ಮಾಡ್ತಿದ್ದ ಹಾಗೇನೆ ಕೆಲವರಿಗೆ ಮೂಳೆನೇ ಮುರಿದೋಗುವಂಥದ್ದು. ಸೊ ಅದು ಗೊತ್ತೇ ಆಗಲ್ಲ ಸಿಂಪ್ಟಮ್ಸ್ ಹೇಗಿರುತ್ತೆ ಅಂತ. ಸೊ ನಾವು ಸಿಂಪ್ಟಮ್ಸ್ನ ನಾವು ಯಾವಾಗಲೂ ಅಷ್ಟೇ ತಿಳ್ಕೊಳ್ತಾ ಇರಬೇಕು, ಮತ್ತು ಗೊತ್ತಿರಬೇಕು. ಯಾವಾಗಾದ್ರೂ ನಮಗೆ ರೆಗ್ಯುಲರ್ ಆಗಿ ಈ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾನೆ ಇದೆ ಹಾಗೆ ಹೇಳಿರೋ ಹಾಗೆ ಅಂತ ಹೇಳಿದಾಗ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ದಿರ ಏನಕ್ಕೆ ನನಗೆ ಈ ರೀತಿ ಪೇಯ್ನ್ ಬರ್ತಾ ಇದೆ, ಮತ್ತು ಯಾಕೆ ಈ ಥರ ಏನೋ ಒಂಥರ ಸುಸ್ತಾಗ್ತಾ ಇದೆ, ಅಥವಾ ಬೇರೆ ಎಲ್ಲೇನ ಸಿಂಪ್ಟಮ್ಸ್ ಅಂತ ಹೇಳಿದೆ ಅದೆಲ್ಲ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದಾಗ ಆಸ್ಟಿಯೋಆರ್ಥರೈಟಿಸ್ ಆಗಿದೆಯಾ ಅಥವಾ ರುಮಟಾಯ್ಡ್ ಆರ್ಥರೈಟಿಸ್ ಆಗಿದೆಯಾ, ಏನಾಗಿದೆ ಅಂತ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ನ ತಗೊಳ್ಳೋದು ಸೂಕ್ತ ಅಂತ ಹೇಳ್ತೀವಿ. ಇನ್ನು ಗ್ರೇಟಿಂಗ್ ಸೆನ್ಸೇಷನ್ ಅಂತ ಹೇಳ್ತೀವಿ. ಅಂದರೆ
ಪಾಪಿಂಗ್ ಅಥವಾ ಕ್ರ್ಯಾಕ್ಲಿಂಗ್ ಸೌಂಡ್ ಕಾಣಿಸ್ಕೊಳ್ಳೋದು, ತುಂಬ ನೆಟ್ಟಿಗೆ ಬರುವಂಥದ್ದು. ಇನ್ನು ಕೆಲವರಿಗೆ ಕರ್ಕರ್ ಅಂತ ಶಬ್ದ ಬರ್ತಾ ಇರುತ್ತೆ, ನಡಿಬೇಕಾದ್ರೆ, ಮೆಟ್ಲು ಹತ್ಬೇಕಾದ್ರೆ, ಇಳಿಬೇಕಾದ್ರೆಲ್ಲ ತುಂಬ ಶಬ್ದಗಳು ಬರ್ತಾ ಇರುತ್ತೆ. ಮತ್ತು ಏನೋ ಸಡನ್ನಾಗಿ ಎದ್ದೇಳಬೇಕು ಅಂತ ಹೇಳಿದ್ರು ಕೂಡ ಅವ್ರಿಗೆ ಒಂಥರ ಅನಿಸುತ್ತೆ, ಏನೋ ಫೀಲ್ ಆಗುತ್ತೆ ಒಳಗಡೆಯಿಂದ ಅಂತ ಅಂದ್ಬಿಟ್ಟು. ಇನ್ನು ಕೆಲವರಲ್ಲಿ ಏನಂದರೆ ಬೋನ್ ಸ್ಪರ್ ಅಂತ ಹೇಳ್ತೀವಿ, ಹಾರ್ಡ್ನೆಸ್ ಫೀಲ್ ಆಗುವಂಥದ್ದು, ಅದು ಕ್ಯಾಲ್ಸಿಫಿಕೇಶನ್ ಅಂತಲೂ ಹೇಳುವಂಥದ್ದು. ಹೇಗೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಗ್ರೋತ್ ಇದೆಯೇನೋ ಒಂಥರ ಹಾರ್ಡ್ ಫೀಲ್ ಆಗ್ತಾ ಇರುತ್ತೆ. ಸೊ ಅದನ್ನ ಬೋನ್ ಸ್ಪರ್ ಅಂತ ಹೇಳ್ತೀವಿ. ಅದು ಕೂಡ ಆರ್ಥ್ರೈಟಿಸ್ ಒಂದು ಸಿಂಪ್ಟಮ್ ಆಗಿರುತ್ತೆ. ಮತ್ತೆ ಇನ್ನು ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುವಂಥದ್ದು. ಸ್ವೆಲ್ಲಿಂಗ್ಸ್ ಹೇಗೆ ಅಂತ ಹೇಳಿದ್ರೆ ಕೆಲವರಿಗೆ ಕಂಪ್ಲೀಟ್ ಆಗಿ ಎಲ್ಲ ಜಾಯಿಂಟ್ಸ್ಗಳಲ್ಲೂ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವರಲ್ಲಿ ನೀಯಲ್ಲಿ ಕಾಣಿಸ್ಕೊಳ್ಳುತ್ತೆ, ಆ್ಯಂಕಲಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತೆ ತುಂಬ ಹೊತ್ತು ನಿಂತಿದ್ರೆ ಕೂತಿದ್ರೆ ಕೂಡ ಅವ್ರಿಗೆ ಸ್ವೆಲ್ಲಿಂಗ್ಸ್ ಕಾಣಿಸ್ಕೊಳ್ಳುವಂಥದ್ದು. ಇನ್ನು ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಯಾವಾಗ ನಮ್ಮಲ್ಲಿ ಯೂರಿಕ್ ಆಸಿಡ್ ಅನ್ನೋ ಜಾಸ್ತಿ ಆಗುತ್ತೆ ಆಗ ಈ ಗೌಟಿ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳುವಂಥದ್ದು. ಟೋಸಲ್ಲಿ, ಎಸ್ಪೆಷಲಿ ಟೋಸ್ ಅಂತ ಏನು ಹೇಳ್ತೀವಿ ಅಂದರೆ ಕಾಲುಗಳಲ್ಲಿ ಇರೋಂತಹ ಬೆರಳುಗಳಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುತ್ತೆ. ಮತ್ತು ತುಂಬ ಪ್ರಾಣ ಹೋಗೋಷ್ಟು ನೋವಾಗ್ತಾ ಇರುತ್ತೆ. ಹೆಜ್ಜೆ ಇಡೋಕ್ಕಾಗಲ್ಲ, ಪಾದನ ಊರಕ್ಕಾಗಲ್ಲ. ಆ ಬೆರಳುಗಳಲ್ಲಿ ಆಗುವಂಥ ನೋವೇನಿದೆ ಅದು ತುಂಬ ಸಂಕಟದ ನೋವು ಆಗ್ತಾ ಇರುತ್ತೆ. ಮೇಯ್ನಾಗಿ ಯೂರಿಕ್ ಆ್ಯಸಿಡ್ ಯಾವಾಗ ಜಾಸ್ತಿ ಆಗುತ್ತೆ ಅದರಿಂದಾಗಿ ಈ ಗೌಟಿ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳುವಂಥದ್ದು. ಇನ್ನು ಕೆಲವರಲ್ಲಿ ಜುವೆನೈಲ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಅಂದರೆ ಇದು ಮಕ್ಕಳಲ್ಲಿ 16 ವರ್ಷದ ಒಳಗಡೆ ಇರುವಂಥ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಮೇಯ್ನಾಗಿ ಏನು ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳೋದು, ರೆಡ್ನೆಸ್ ಕಾಣಿಸ್ಕೊಳ್ಳೋದು, ಸ್ಟಿಫ್ನೆಸ್ ಕಾಣಿಸ್ಕೊಳ್ಳೋದು ಇದರ ಲಕ್ಷಣ ಆಗಿರುವಂಥದ್ದು. ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ ರಿಯಾಕ್ಟಿವ್ ಆರ್ಥ್ರೈಟಿಸ್ ಅಂತ. ಇದು ಹೇಗೆ ಅಂತ ಹೇಳಿದ್ರೆ ನಮ್ಮ ಇಂಟರ್ನಲ್ ಆರ್ಗನ್ಸಲ್ಲಿ ಏನಾದ್ರು ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರೆ, ಅಂದರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗಿರ್ಬೋದು, ಮತ್ತು ಜೆನೈಟಲ್ಸ್ ಆಗಿರ್ಬೋದು, ಅಥವಾ ಇಂಟೆಸ್ಟೈನ್ಸ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನಲ್ಲಿ ಏನಾದ್ರು ಇನ್ಫೆಕ್ಷನ್ಸ್ ಆಗಿ ಅದರಿಂದಾಗಿ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳುವಂಥದ್ದು. ಇದನ್ನು ರಿಯಾಕ್ಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಇದರಲ್ಲೂ ಸೇಮ್ ಸಿಂಪ್ಟಮ್ಸ್ ಮೇಯ್ನಾಗಿ ಏನಂದರೆ ಪೇನ್ ಇರುತ್ತೆ, ನೀ ಪೇನ್ ಕಾಣಿಸ್ಕೋಬೋದು, ಸ್ವೆಲ್ಲಿಂಗ್ ಕಾಣಿಸ್ಕೋಬೋದು, ಮತ್ತು ಟೆಂಡರ್ನೆಸ್ ಕಾಣಿಸ್ಕೊಳ್ಬೋದು. ಸೊ ಇದು ಆ್ಯಂಕಲಲ್ಲಿ, ಫೀಟಲ್ಲಿ, ಮತ್ತು ನೀಯಲ್ಲಿ ಅಥವಾ ಬೇರೆ ಎಲ್ಲಿ ಬೇಕಾದ್ರೆ ಇನ್ನು ಕಣ್ಣಲ್ಲೂ ಸಹ ಇದು ಕಾಣಿಸ್ಕೊಳ್ಳುವಂಥದ್ದು. ಈ ಆರ್ಥ್ರೈಟಿಸ್ ಆಗಿದೆ ಅಂತ ಹೇಳಿದ್ರೆ ಈಚಿಂಗ್ ಆಗೋದು, ಕಣ್ಣು ಉರಿ ಆಗುವಂಥದ್ದು, ಸೊ ಕಣ್ಣಲ್ಲಿ ನೀರು ಸೋರುವಂಥದ್ದು, ಈ ಥರದ್ದು ಸಹ ಒಂದು ಸಿಂಪ್ಟಮ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದೇನೆಂದರೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಈ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂದರೆ ಸೋರಿಯಾಸಿಸ್ ಅಂದರೆ ಏನು, ರೆಡ್ ಪ್ಯಾಚಸ್ ಸ್ಕಿನ್ ಮೇಲೆ ಕಾಣಿಸ್ಕೊಳ್ಳುವಂಥದ್ದು ವಿತ್ ಸಿಲ್ವರಿ ಸ್ಕೇಲ್ಸ್ ಅಂತ ಹೇಳ್ತೀವಿ. ಸೊ ಕೆಲವರಲ್ಲಿ ಸೋರಿಯಾಸಿಸ್ ಕಾಣಿಸ್ಕೊಂಡ್ಮೇಲೆ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಬೋದು, ಅಥವಾ ಅಟ್ ಎ ಟೈಮ್ ಸೈಮಲ್ಟೇನಿಯಸ್ ಆಗಿ ಸೋರಿಯಾಸಿಸ್ ಜೊತೆಗೇನೆ ಈ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ ಸೆಪ್ಟಿಕ್ ಆರ್ಥ್ರೈಟಿಸ್ ಅಂತ. ಇದು ಹೇಗೆ ಅಂತ ಹೇಳಿದ್ರೆ ಫಂಗಲ್, ಬ್ಯಾಕ್ಟೀರಿಯಲ್ ಅಥವಾ ವೈರಲ್ ಇನ್ಫೆಕ್ಷನ್ನಿಂದ ಕಾಣಿಸ್ಕೊಳ್ಳುವಂಥದ್ದು. ಮೇಯ್ನಾಗಿ ಇದು ಸಿಂಪ್ಟಮ್ಸ್ ಹೇಗಿರುತ್ತೆ ಅಂದರೆ ಸ್ವೋಲನ್ ಇರುತ್ತೆ, ರೆಡ್ನೆಸ್ ಇರುತ್ತೆ, ಮತ್ತು ಫೀವರಿಶ್ ಫೀಲ್ ಆಗ್ತಾ ಇರುತ್ತೆ, ಮತ್ತು ಬಿಸಿ ಬಿಸಿ ವಾರ್ಮ್ ಅಂತ ಫೀಲ್ ಆಗ್ತಾ ಇರುತ್ತೆ. ಇನ್ನೊಂದು ತಂಬ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇದರಲ್ಲಿ ಮೇಯ್ನಾಗಿ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಪೇಯ್ನ್ ಇರುತ್ತೆ, ಸ್ವೆಲ್ಲಿಂಗ್ಸ್ ಕಾಣಿಸ್ಕೊಳ್ಳುತ್ತೆ, ಮತ್ತು ತುಂಬ ಸ್ಟ್ರೆಂತೇ ಇಲ್ಲ ಕೈಯಲ್ಲಿ, ತಂಬಲ್ಲೂ ಅಷ್ಟೇ, ಮತ್ತು ಪೂರ್ತಿ ರಿಸ್ಟ್ವರೆಗೂ ತುಂಬ ಪೇಯ್ನ್ ಬರ್ತಾ ಇರುತ್ತೆ. ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನಾಬ್ನೇನೋ ತಿರುಗಿಸ್ಬೇಕು ಅಥವಾ ಡೋರ್ ಓಪನ್ ಮಾಡಬೇಕು, ಈ ಥರದ್ದೆಲ್ಲ ಮಾಡಬೇಕು ಅಂದಾಗ ಸ್ಟ್ರೆಂತ್ ಅನ್ನೋದೇ ಇರಲ್ಲ, ತುಂಬ ಪೇಯ್ನ್ ಕಾಣಿಸ್ಕೊಳ್ತಾ ಇರುತ್ತೆ, ತುಂಬ ಟೆಂಡರ್ನೆಸ್ ಫೀಲ್ ಆಗ್ತಾ ಇರುತ್ತೆ. ನಾನೀಗ ನಿಮಗೆ ಸಿಂಪ್ಟಮ್ಸ್ ಎಲ್ಲನೂ ಹೇಳಿದೆ, ಹಾಗೆ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಬಗ್ಗೆನೂ ಹೇಳಿದೆ. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂತ ಹೇಳಿದ್ರೆ ನಿಮ್ಗೆ ಎಷ್ಟು ವರ್ಷಾನುಗಟ್ಲೆಯಿಂದ ಸಫರ್ ಆಗ್ತಾ ಇರ್ತೀರಾ ಮಾತ್ರೆಗಳನ್ನ ತಗೊಂಡು, ಮತ್ತು ಇದಕ್ಕೆ ಸೊಲ್ಯೂಷನ್ನೇ ಇಲ್ವಾ, ಸರ್ಜರಿ ಮಾಡಿಸ್ಲೇಬೇಕಾಗತ್ತಾ, ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಲೇಬೇಕಾ ಅಂತೆಲ್ಲ ಒಂದು ಗೊಂದಲದಲ್ಲಿ ಇರ್ತೀರಾ, ಕನ್ಫ್ಯೂಷನ್ ಸ್ಟೇಟಸಲ್ಲಿ ಇರ್ತೀರಾ. ಇನ್ನು ಕೆಲವರಿಗೆ ಪೇಯ್ನ್ ತಡ್ಕೊಳಕ್ಕಾಗ್ತಾ ಇಲ್ಲ, ಏನಾದರೂ ಸರ್ಜರಿ ಮಾಡಿಸೇ ಬಿಡೋಣ ಅಂತ ಹೇಳಿ ಕೆಲವ್ರು ಮಾಡಿಸಿರೋದು ಉಂಟು. ಇನ್ನು ಕೆಲವರಲ್ಲಿ ಏನಂತ ಹೇಳಿದ್ರೆ ವೆಯ್ಟ್ ಮಾಡ್ತಾ ಇರ್ತಾರೆ, ಯಾವ್ದಾದ್ರು ನ್ಯಾಚುರಲ್ ಟ್ರೀಟ್ಮೆಂಟ್ ಸಿಗುತ್ತಾ, ಸರ್ಜರಿ ಏನೂ ಮಾಡಿಸ್ಕೊಳ್ದಿರಾ ಮೆಡಿಕೇಶನ್ಸ್ನಲ್ಲೇ ಅವರು ಕಾಲ ಕಳೀತಾ ಬರ್ತಿರ್ತಾರೆ. ಸೊ ಈ ರೀತಿ ಮೆಡಿಕೇಶನ್ಸು ಇಲ್ದಿರಾ ಮತ್ತು ಆ ಒಂದು ಸರ್ಜರಿ ಕೂಡ ಇಲ್ದಿರಾ ಆರ್ಥ್ರೈಟಿಸ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನಮ್ಮ ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್. ನಮ್ಮ ಆಕ್ಯುಪಂಕ್ಚರ್ನಲ್ಲಿ ನಿಮಗೆ ಈ ಒಂದು ಆರ್ಥ್ರೈಟಿಸ್ ಬರೋದಕ್ಕೆ ಯಾವ ಆರ್ಗನ್ ಕಾರಣ ಆಗಿದೆ ಅಂತ ತಿಳ್ಕೊಂಡು ನಮಗೆ ಪಲ್ಸ್ ಮುಖಾಂತರ ಮತ್ತು ನಿಮ್ಮ ಹಿಸ್ಟ್ರಿನ ಕಲೆಕ್ಟ್ ಮಾಡುವಂಥದ್ದು, ಹಾಗೆ ನಿಮ್ಮನ್ನು ಕಂಪ್ಲೀಟಾಗಿ ಡಯಾಗ್ನೋಸ್ ಮಾಡಿದಾಗ ಯಾವ ಕಾರಣದಿಂದಾಗಿ ನಿಮ್ಗೆ ಯಾವ ಆರ್ಥ್ರೈಟಿಸ್ ಬಂದಿದೆ ಅಂತ ತಿಳ್ಕೊಂಡು ಟ್ರೀಟ್ಮೆಂಟ್ ಮಾಡೋದ್ರಿಂದಾಗಿ ನಿಮಗೆ ಈ ಒಂದು ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ನಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ನ್ಯಾಚುರಲ್ ಆಗಿ ಯಾವುದೇ ತರಹದ ಮೆಡಿಕೇಶನ್ಸ್ ಇಲ್ದಿರಾ, ಸೈಡ್ ಎಫೆಕ್ಟ್ಸ್ ಇಲ್ದಿರಾ,
ಸರ್ಜರೀಸ್ ಇಲ್ದಿರ ನಿಮ್ಗೆ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಅಷ್ಟು ಸಿಂಪ್ಟಮ್ಸ್ ಇಂದನೂ ಹೊರಗಡೆ ಬರ್ತೀರಾ. ಹಾಗೆ ನಮ್ಮ ಟ್ರೀಟ್ಮೆಂಟ್ ಸಹನೂ ಅಷ್ಟೇನೆ, ನೀವು ಸರಿ ಹೋಗೋವರೆಗೂ ಅಷ್ಟೇ ತಗೊಳ್ತೀರಾ. ನಮ್ಮ ಟ್ರೀಟ್ಮೆಂಟ್ ತಗೊಂಡೆಲ್ಲ ಚೆನ್ನಾಗ್ ಆದ್ಮೇಲೆ ಯಾವ ಟ್ರೀಟ್ಮೆಂಟ್ ಇಲ್ದಿರ ಆರಾಮಾಗಿ ನೀವು ಇರ್ಬೋದು. ಮತ್ತೆ ನಾನು ಯಾವಾಗ್ಲೂ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತಾ ಇರ್ತೀನಿ. ಒಂದ್ಸಲ ನಮ್ಮ ಟ್ರೀಟ್ಮೆಂಟ್ ತಗೊಂಡು ಹೋದ್ಮೇಲೆ ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕಿರುತ್ತೆ ನಿಮ್ಗೆ. ಪುನಃ ಯಾವುದೇ ತರಹದ ಮೆಡಿಕೇಶನ್, ಸರ್ಜರಿ ಅಥವಾ ಏನು ಇಲ್ದಿರ ನೀವು ಆರಾಮಾಗಿರ್ಬೋದು. ಬಟ್ ಕರೆಕ್ಟ್ ಲೈಫ್ ಸ್ಟೈಲ್ ಬೇಕಾಗುತ್ತೆ ಅಂತ. ಈ ಕರೆಕ್ಟ್ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಮೇನ್ ಆಗಿ ಆನ್ ಟೈಮ್ ಊಟ ಮಾಡುವಂಥದ್ದು, ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ನ ಇಟ್ಕೊಳ್ಳುವಂಥದ್ದು, ಮತ್ತೆ ನಿದ್ರೆ ಚೆನ್ನಾಗಿ ಮಾಡುವಂಥದ್ದು, ಮತ್ತೆ ಎಮೋಷನ್ಸ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳುವಂಥದ್ದು. ಸೊ ಈ 4 ಯಾವಾಗ ಕರೆಕ್ಟಾಗಿ ಇರುತ್ತೆ ನಮ್ಮ ಜೀವನದ ಶೈಲಿಯಲ್ಲಿ, ಆಗ ಖಂಡಿತವಾಗಿಯೂ ನಿಮ್ಗೆ ಏನೆಲ್ಲ ಕಾಯಿಲೆ ವಾಸಿ ಆಗಿರುತ್ತೆ ಅದು ಪುನಃ ರಿಯಕರ್ ಆಗೋದಿಲ್ಲ. ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ನ ತಗೊಳ್ಳೋದ್ರಿಂದಾಗಿ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತೇನೆ. ಇಷ್ಟೊತ್ತವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದ.